ವಿಡಿಯೋ ಲಾಗ್ ಏನಪ್ಪ ಅಂದರೆ ನಾವು ಇವತ್ತು ದೇವಸ್ಥಾನದ ನೋಡ್ತಾ ಇದ್ದಾರೆ. ದೇವಸ್ಥಾನದ ಗೋಪುರ ಇದು ಒಂದು ದೊಡ್ಡಬಳ್ಳಾಪುರದಲ್ಲಿರುವ ಸೋಮನಾಥೇಶ್ವರ ದೇವಸ್ಥಾನ. ನಾವು 5 ಮಂತ್ಸಲ್ಲಿ ಹೋದ್ವಿ. ನಾವಲ್ಲಿ ತೊಟ್ಲು ಶಾಸ್ತ್ರ ಮಾಡೋದಕ್ಕೋಸ್ಕರ ಅಲ್ಲಿ ಹೋದಾಗ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಕೂಡ ಹೋಗ್ತೀವಿ ನಾವು. ನೋಡಿ ಬೆಳಗಿನ ಜಾವ ಬೆಳಗ್ಗೆ 8 ಗಂಟೆ 9 ಗಂಟೆ ಸುಮಾರು ಟೈಮ್ ಆಗಿತ್ತು ನಾವು ಹೋದಾಗ. ಬೆಳಗಿನ ಅಭಿಷೇಕ ಎಲ್ಲ ನಡೀತಾ ಇತ್ತು ದೇವರಿಗೆ. ಅಭಿಷೇಕ ನಡೆಯುವ ಸಮಯದಲ್ಲಿ ನಾವು ಹೋಗಿದ್ವಿ. ಅಭಿಷೇಕ ಎಲ್ಲ ಆಗಿ ಫಸ್ಟ್ ಮಹಾಮಂಗಳಾರತಿಗೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ನೋಡಿ ಅಭಿಷೇಕ ಕೊಟ್ಟಿರೋರೆಲ್ಲ ಪಾಪು ಹೊಳ್ತಾ ಇತ್ತು. ನಿತ್ಯ ಅರ್ಧ ನಿತ್ಯದಲ್ಲಿ ನಾವು ಇಟ್ಕೊಂಡು ನಿತ್ಯ ದಾಸೋಹ ಪಾಪು ಹೊಳ್ತಾ ಇತ್ತು. ಸಮಾಧಾನ ಮಾಡಿ ಹಾಲು ಆಮೇಲೆ ಮಾಡೋಣ. ಪೂಜೆ ಎಲ್ಲ ಆದಮೇಲೆ ಬಿಡ್ತೀವಿ. ಅಲ್ಲಿ ಸೌಂಡ್ ಆಗಲ್ಲ, ಶಬ್ದ ಜಾಸ್ತಿ ಇರೋದಕ್ಕಲ್ಲ ಆ ಶಬ್ದ ಸೌಂಡು ಸಡನ್ನಾಗಿ ಕಳ್ತಾ ಇತ್ತು. ಅದು ಮಂಗಳಾರತಿ ಆದಮೇಲೆ ಮತ್ತೆ ನೋಡ್ತಾ ಇದ್ದೆ. ಸ್ವಲ್ಪ ಸಮಾಧಾನ ಮಾಡ್ತಾ ಮತ್ತೆ ಎಲ್ರಿಗೂ ಎಲ್ಲ ಜನ ಕಡಿಮೆ ಆದಮೇಲೆ ಮತ್ತೆ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ನಿಧಾನಕ್ಕೆ ನೋಡಿ. ಇಲ್ಲೆಲ್ಲ ಇದು ಸೋಮನಾಥೇಶ್ವರ ದೇವಸ್ಥಾನ. ಇದು ಹೊರಗಡೆಯಿಂದ ಇದು ಬಂದ್ಬಿಟ್ಟು ಧ್ವಜಸ್ತಂಭದ ಆಪೋಸಿಟಾಗೇ ನಂದಿ ವಿಗ್ರಹ ಇದೆ. ಆ ವಿಗ್ರಹ ಸ್ಟ್ರೈಟಾಗಿ ಒಳಗಡೆ ಸೋಮನಾಥೇಶ್ವರ ದೇವರು ವಿಗ್ರಹ ಇರೋದು ಮೂಲ ವಿಗ್ರಹ. ನೋಡಿ ನಂದಿ ಯಾವತ್ತೇ ಆಗಲಿ ನಾವು ದೇವಸ್ಥಾನಕ್ಕೆ ಹೋಗುವಾಗ ನಂದಿ ಮತ್ತು ಶಿವನ ಮಧ್ಯೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದು ಒಳಗಡೆ ದೇವರ ವಿಗ್ರಹ ತುಂಬ ಪುಟ್ಟದಾಗಿದೆ ವಿಗ್ರಹ. ಅಲ್ಲಿಂದ ನೋಡಿದ್ರೆ ನಮಗೆ ನಂದಿ ವಿಗ್ರಹ ದೇವರು ಆಪೋಸಿಟಲ್ಲೇ ಇದೆ. ಅದಾದಮೇಲೆ ಒಂದು ದೇವಸ್ಥಾನದ ಸುತ್ತ ನೋಡಿ ತುಂಬ ಪ್ರದಕ್ಷಿಣೆ ಆಗೋಕ್ಕೆ ತುಂಬ ವಿಶಾಲವಾದ ಜಾಗವಿದೆ. ಮತ್ತು ಪಕ್ಕದಲ್ಲೇ ಕಲ್ಯಾಣ ದೇವ್ರಿಗೆ ಏನಾದರೂ ಕಲ್ಯಾಣೋತ್ಸವ ಇಲ್ಲಾಂದರೆ ಏನಾದರೂ ಒಂದು ಕಾರ್ಯಕ್ರಮ ಏನಾದರೂ ಮಾಡೋದಕ್ಕೆ ಒಂದು ರೂಪ್ ಥರ ಇದು ಕೂಡ ಇದೆ. ದೇವಸ್ಥಾನದ ಹಿಂಭಾಗದಲ್ಲಿ ಬಿಲ್ಪತ್ರೆ ಮರ ಮತ್ತು ಇಲ್ಲೊಂದು ದೇವರು ಚಿಕ್ಕ ವಿಗ್ರಹ, ಇದು ಒಂದು ದೇವರಿದೆ. ಈ ದೇವ್ರನ್ನ ಕೂಡ ನಮಸ್ಕಾರ ಮಾಡಿಕೊಂಡು ಹಿಂದೆ ಇರುವ ಬಿಲ್ಪತ್ರೆ ಮರ, ಅಶ್ವತ್ಥ ಮರ ಇಲ್ಲ, ಜಮ್ಮಿ ಮರ ಇದೆ. ಜಮ್ಮಿ ಮರ ಮತ್ತು ಇಲ್ಲಿ ಕೆಲವೊಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಲಿಂಗಕ್ಕೂ ನಮಸ್ಕಾರ ಮಾಡಿಕೊಂಡು ನಾವು ನೋಡಿ. ಇದು ಜಮ್ಮಿ ಮರ. ಅಲ್ಲಿ ಮುಂದೆ ಇದೆಯಲ್ಲ ಅದೇ ಅಶ್ವತ್ಥ ಮರ. ಅದನ್ನು ನಮಸ್ಕಾರ ಮಾಡಿಕೊಂಡು ನಾವು ಮುಂದೆ ಹೋದರೆ ಪಕ್ಕದಲ್ಲೇ ಒಂದು ಇದು ಪಾರ್ವತಿಯ ದೇವಸ್ಥಾನ. ನೋಡಿ ಹಿಂಗೆ ಒಳಗಡೆ ಹೋದರೆ ಪಾರ್ವತಿ ದೇವಿಯ ದೇವಸ್ಥಾನ. ಬೆಳಗ್ಗೆನೇ ಫಸ್ಟ್ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿ ಇಟ್ಟಿದ್ದಾರೆ ಆಚೆ. ನಾವು ನಮಸ್ಕಾರ ಮಾಡಿಕೊಂಡು ಕುಂಕುಮ ಅರಿಶಿನ ಎಲ್ಲ ಇಟ್ಟಿರ್ತಾರೆ, ನಾವು ತೊಗೊಂಡು ಬರ್ಬೋದು. ಪಾರ್ವತಿ ದೇವಿಗೆ ಮೊದಲನೇ ಪೂಜೆನೇ ಮಾಡಿ ಇಟ್ಟಿರ್ತಾರೆ, ಅಲಂಕಾರ ಎಲ್ಲ ಮಾಡಿಬಿಟ್ಟು ನಾವು ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬರ್ಬೋದು. ನೋಡಿ ಪಾರ್ವತಿ ದೇವಿಯ ವಿಗ್ರಹ ಇದು. ನೋಡಿ ನಮ್ಮ ದೇವಸ್ಥಾನ ಎಲ್ಲ ನಮಸ್ಕಾರ ಮಾಡಿಕೊಂಡು ನಾವು ರಿಟರ್ನ್ ಆಗ್ತಾ ಇದ್ದೀವಿ ಆಚೆ. ಪಾಪು ಮತ್ತೆ ಮಲ್ಕೊಂಬಿಟ್ಟು ನೋಡಿ ಇದೆ ಎಂಟ್ರೆನ್ಸ್ ಡೋರ್ ಇದೆ. ದೇವಸ್ಥಾನ ಒಳಗಡೆ ಹೋಗೋಕ್ಕೆ
ನಮ್ಮ ಹಸ್ಬೆಂಡ್ಗೆ ಯಾರೋ ಗೊತ್ತಿರೋ ಅಂಕಲ್ ಬಂದಿದ್ರು, ಅವ್ರನ್ನ ಮಾತಾಡಿಸ್ತಾ ಇದ್ವಿ. ನೋಡಿ, ಆ ದೇವಸ್ಥಾನ ಮುಂಭಾಗದಲ್ಲೇ ಅಶ್ವತ್ಥ ಕಟ್ಟೆ, ಅಶ್ವತ್ಥ ಮರ, ಅರಳಿ ಮರ ಎಲ್ಲ ಇದೆ. ಎರಡೂ ಈ ಕಡೆನೂ ಇದೆ, ಆ ಸೈಡ್ ಇದೆ. ಇಲ್ಲಿ ನಮ್ಮ ಮದುವೆ ಆದಾಗ ಅಲ್ಲಿ ನಾಗಪ್ಪನ ಪೂಜೆ ಮಾಡಿಸ್ತಾರಲ್ಲ, ಅದು ಪೂಜೆ ನಾವು ಇಲ್ಲೇ ಮಾಡಿದ್ದು. ಇದು ದೇವಸ್ಥಾನದ ಮುಂಭಾಗದ ಎಂಟ್ರೆನ್ಸ್ ಈ ಥರ ಕಾಣುತ್ತೆ ನಿಮಗೆ. ಈ ದೇವಸ್ಥಾನ ಪಕ್ಕದಲ್ಲಿ ಆ ಸೈಡ್ ಬರುತ್ತಲ್ಲ, ಈ ಕಡೆಯೂ ಕೂಡ ಅಶ್ವತ್ಥ ಮರ, ಅರಳಿ ಮರ ಎಲ್ಲ ಇದೆ. ದೇವಸ್ಥಾನದ ಪಕ್ಕದಲ್ಲೇ ಕಲ್ಯಾಣಿ ಎಲ್ಲ ಇದೆ. ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಆ ಚಿಕ್ಕ ಚಿಕ್ಕ ಕಲ್ಲೆಲ್ಲ ಕಾಣುತ್ತಲ್ಲ, ಆ ಹಿಂಭಾಗದಲ್ಲಿ ಕಲ್ಯಾಣಿ ಎಲ್ಲ ಇದೆ. ಕಲ್ಯಾಣಿ ಮತ್ತು ಯಾರದು ವಸತಿ ಗೃಹನೂ ಕೂಡ ಇದೆ ಅಲ್ಲಿ. ಈ ತುಂಬ ಹಳೆಯದಾಗಿದೆ ಕಲ್ಯಾಣಿ ಎಲ್ಲ, ಬಿದ್ದೋಗಿ ನೋಡಿ ಎಲ್ಲ ಎಲ್ಲ ಹುಲ್ಲೆಲ್ಲ ಬಳ್ಕೊಂಬಿಟ್ಟಿದೆ. ಅಲ್ಲೆಲ್ಲ ಹೋಗೋದಕ್ಕೆಲ್ಲ ಆಗೋದಿಲ್ಲ. ಪಕ್ಕದಲ್ಲೇ ವಸತಿ ಗೃಹ ಕೂಡ ಇದೆ. ಇದು ದೇವಸ್ಥಾನ ತುಂಬ ಹಳೆಯದಾದ್ರಿಂದ ಕಲ್ಯಾಣಿ ಹತ್ರ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡು ಮರ ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾರೆ. ಈ ವೆಹಿಕಲ್ ನಿಂತಿದೆ. ಈ ವೆಹಿಕಲ್ ಹಿಂದೆ ಒಂದು ಚಿಕ್ಕದಾಗಿ ಒಂದು ಮನೆ ಥರ ಇದೆ. ಅಂದರೆ ದೇವಸ್ಥಾನಕ್ಕೆ ಬಂದವರಿಗೆ ಉಳ್ಕೊಳೋದಕ್ಕೆ ಒಂದು ಸ್ಥಳವಾಗಿ ವಸತಿ ಗೃಹ. ಈ ದೇವಸ್ಥಾನದ ನಿರ್ಮಾಣದ ಕಾಲದಲ್ಲಿ ಮಾಡಿರುವಂಥ ಅದು ಪ್ಲೇಸು. ನೋಡಿದ್ರೆ ನಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್.